ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಪರಿಚಯ ಭೈರವಕೋನ ಶಿವ ದೇವಾಲಯಗಳು ಆಂಧ್ರ ಪ್ರದೇಶ್. ಈ ಭೈರವಕೋನ ದೇವಸ್ಥಾನವು ಆಂಧ್ರ ಪ್ರದೇಶ್ ರಾಜ್ಯದ ಪ್ರಕಾಶಂ ಜಿಲ್ಲೆಯ ನಲ್ಲಮಲ್ಲ ಫಾರೆಸ್ಟ್ನಲ್ಲಿ 200 ಅಡಿಗಳ ಎತ್ತರದಲ್ಲಿ ಈ ದೇವಾಲಯಗಳನ್ನು ನಾವು ಕಾಣಬಹುದು. ಭೈರವ ಎಂದರೆ ಮಹಾಶಿವನು. ಇಲ್ಲಿ ನೆಲೆಸಿರುವುದು ಕೂಡ ಮಹಾಶಿವನೇ ಆಗಿದ್ದಾನೆ. ಈ ಕಾಡಿನಲ್ಲಿ ಎಲ್ಲಿ ನೋಡಿದರೂ ದೇವಿ ದೇವತೆಗಳ ವಿಗ್ರಹಗಳೇ ಕಾಣುತ್ತವೆ. ಮುಖ್ಯವಾಗಿ ಪರ್ವತದ ಮೇಲೆ 8 ಶಿವನ ದೇವಸ್ಥಾನಗಳನ್ನು ನಾವು ಇಲ್ಲಿ ಕಾಣಬಹುದು. ಇಲ್ಲಿನ ಗುಹೆಗಳು ಅತ್ಯಂತ ಪ್ರಸಿದ್ಧವಾದ ಆಕರ್ಷಣೀಯ ಸ್ಥಳಗಳಾಗಿವೆ. ಇಲ್ಲಿನ ಗುಹೆಗಳಿಗೆ ಪೌರಾಣಿಕವಾದ ಚರಿತ್ರೆಗಳು ಕೂಡ ಇವೆ. ಆಶ್ಚರ್ಯ ಏನಪ್ಪಾ ಅಂದರೆ ಪರ್ವತದ ಮೇಲೆ 8 ದೇವಾಲಯಗಳಿದ್ದು 8 ದೇವಾಲಯಗಳಲ್ಲಿಯೂ ಮಹಾಶಿವನೇ ನೆಲೆಸಿದ್ದಾನೆ. 7 ದೇವಾಲಯಗಳು ಪೂರ್ವ ದಿಕ್ಕಿಗೆ ಇದ್ದು 1 ದೇವಾಲಯ ಮಾತ್ರ ಉತ್ತರ ದಿಕ್ಕಿಗೆ ಇರುವುದನ್ನು ನಾವು ಕಾಣಬಹುದು. ಈ ದೇವಾಲಯದಲ್ಲಿ ಪ್ರಧಾನವಾಗಿ ನೆಲೆಸಿರುವ ದೇವರು ಬರ್ಗೇಶ್ವರ ಹಾಗೂ ಇಲ್ಲಿನ ಕ್ಷೇತ್ರಪಾಲಕ ಭೈರವನಾಗಿದ್ದಾನೆ. ಹಾಗಾಗಿಯೇ ಆತನ ಹೆಸರಿನಿಂದಲೇ ಈ ಪ್ರದೇಶವನ್ನು ಭೈರವಕೋನ ಎಂದು ಕರೆಯುತ್ತಾರೆ. ಇಲ್ಲಿ ಮೊದಲಿಗೆ ಕೆಳಗಡೆ ನಮಗೆ ಸಿಗುವುದೇ ತ್ರಿಮುಖ ದುರ್ಗಾಂಬ ದೇವಾಲಯ. ಇಲ್ಲಿ ಅಮ್ಮನವರ ಮುಂದೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ. ಅಮ್ಮನವರಿಗೆ 3 ಮುಖಗಳಿದ್ದು ಬಲಗಡೆಗೆ ಮಹಾಕಾಳಿ, ಮಧ್ಯದಲ್ಲಿ ಮಹಾಲಕ್ಷ್ಮಿ ಹಾಗೂ ಎಡಗಡೆಗೆ ಸರಸ್ವತಿಯ ಮುಖಗಳಿವೆ. ಈ ವರ್ಷ ಕಾರ್ತಿಕ ಮಾಸದ ಪೌರ್ಣಮಿಯ ದಿನದಂದು ಚಂದ್ರಬಿಂಬಗಳು ಅಮ್ಮನ ಮುಖದ ಮೇಲೆ ಪ್ರಕಾಶಿಸುತ್ತವೆ ಎಂದು ಇಲ್ಲಿನ ಅರ್ಚಕರು ಹೇಳುತ್ತಾರೆ. ಈ ವಿಶೇಷತೆಯನ್ನು ನೋಡಲು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ಸೇರುತ್ತಾರೆ. ಹಾಗೂ ಶಿವರಾತ್ರಿಯಂದು ಕೂಡ ಇಲ್ಲಿ ದೊಡ್ಡ ಉತ್ಸವವನ್ನೇ ನಡೆಸುತ್ತಾರೆ. ಪಕ್ಕದಲ್ಲೇ ಇರುವ ಜಲಪಾತದಲ್ಲಿ ಸ್ನಾನ ಮಾಡಿ ಇಲ್ಲಿ ಶಿವನನ್ನು ಪೂಜಿಸುತ್ತಾರೆ ಬಂದ ಭಕ್ತಾದಿಗಳು. ಇಲ್ಲಿರುವ ಎಲ್ಲ ಗರ್ಭಗುಡಿಗಳ ಪ್ರವೇಶ ದ್ವಾರದಲ್ಲಿ ಎಡಗಡೆಗೆ ವಿಘ್ನೇಶ್ವರನನ್ನು, ಬಲಗಡೆಗೆ ಈ ಶಿಲ್ಪಗಳನ್ನು ಕೆತ್ತಿರುವ ಶಿಲ್ಪಿಯನ್ನು ನಾವು ಕಾಣಬಹುದು. ಇಲ್ಲಿರುವ ಎಲ್ಲ ಆಲಯಗಳು ಒಬ್ಬರೇ ಶಿಲ್ಪಿ ಕೆತ್ತನೆ ಮಾಡಿರುವುದು ವಿಶೇಷ. ಇಲ್ಲಿ ಶಶಿನಾಗಲಿಂಗ, ರುದ್ರಲಿಂಗ, ಕಾಶಿ ವಿಶ್ವೇಶ್ವರ ಲಿಂಗ, ಹಸ್ತಕಾಲ ಪ್ರಚಂಡ ಭೈರವಿ ಲಿಂಗ, ಪಕ್ಷಘಾತ ಲಿಂಗ, ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ, ನಗರೇಶ್ವರ ಲಿಂಗ ಇದೇ ಪ್ರಧಾನವಾದ ದೇವಾಲಯ ಹಾಗೂ ರಾಮೇಶ್ವರ ಲಿಂಗ ಈ ಭೈರವಕೋನದಲ್ಲಿರುವ ಪ್ರಧಾನ ಆಲಯಗಳಿವು. ಕ್ರಿಸ್ತಶಕ 6ನೇ ಶತಾಬ್ದದಲ್ಲಿ ಪಲ್ಲವರಾಜರು ಈ ದೇವಾಲಯವನ್ನು ನಿರ್ಮಿಸಿದರೆಂದು ಕೆಲವು ಮೂಲಗಳ ಪ್ರಕಾರ ತಿಳಿದು ಬರುತ್ತದೆ. ಹಾಗೂ ಇನ್ನು ಕೆಲವು ಮೂಲಗಳ ಪ್ರಕಾರ 1ನೇ ಶತಾಬ್ದದಲ್ಲಿ ಋಷಿಗಳು ಮುನಿಗಳು ಈ ಆಲಯವನ್ನು ನಿರ್ಮಿಸಿದರೆಂದು ಇಲ್ಲಿ ಅರ್ಚಕರು ಹಿರಿಯರು ಹೇಳುತ್ತಾರೆ. ಇಲ್ಲಿ ಉತ್ತರ ದಿಕ್ಕಿಗೆ ಇರುವ ದೇವಾಲಯದ ಎದುರುಗಡೆ ನಂದಿಯ ವಿಗ್ರಹವನ್ನು ಸಹ ನಾವು ಕಾಣಬಹುದು. ಹಾಗೂ ಇಲ್ಲಿ 8ನೆಯ ಗುಹಾ ದೇವಾಲಯದಲ್ಲಿ ಈಶ್ವರನ ಜೊತೆಯಲ್ಲಿ ಬ್ರಹ್ಮ ವಿಷ್ಣುಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಿಂದಲೇ ಈ ದೇವಾಲಯವು ತ್ರಿಮೂರ್ತಿಗಳ ದೇವಸ್ಥಾನವೆಂದು ಪ್ರಸಿದ್ಧವಾಗಿದೆ. ಇಷ್ಟೊಂದು ಪ್ರಸಿದ್ಧವಾಗಿರುವ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕಂದ್ರೆ ಬಸ್ ಸೌಕರ್ಯ ತುಂಬ ಕಮ್ಮಿನೇ ಇದೆ. ಓನ್ ವೆಹಿಕಲ್ಸಲ್ಲಿ ಹೋಗೋದೇ ಒಳ್ಳೆಯದು. ನಿಯರ್ ಬೈ ಟೌನ್ ಅಂದರೆ ಸೀತಾರಾಮಪುರಂ, ಅಲ್ಲಿಂದ ನಮಗೆ ಆಟೋ ಸಿಗುತ್ತೆ. ಸ್ವಲ್ಪ ಫಾರೆಸ್ಟಲ್ಲಿ ಹೋಗಬೇಕಾಗುತ್ತೆ. ಶಿವರಾತ್ರಿಯಲ್ಲಿ ಕಾರ್ತಿಕ್ ಮಾಸದಲ್ಲಿ ಹಾಗೂ ದಸರಾದಲ್ಲಿ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾರೆ. ಆವಾಗ ಬಸ್ ಸೌಕರ್ಯಗಳು ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ದೇವಸ್ಥಾನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.